ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣ ಸರ್ಕಾರ ಎಡವಟ್ಟಿನ ಮೇಲೆ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದೆ. ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ, ಮತ್ತೊಂದು ಕಡೆ ಕೆಎಸ್ಸಿಎಗೆ ಬರೆದಿರುವಂತಹ ಪತ್ರ. ಈ ಎಡವಟ್ಟುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ಬಿಜೆಪಿ ಅಲರ್ಟ್ ಆಗಿದೆ. ಕಾಲ್ತುಳಿತದಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ಹೊರಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಸಣ್ಣವರನ್ನ ಬಲಿ ಕೊಟ್ಟು ದೊಡ್ಡವರ ಸೇಫ್ಗೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಿ ಕಮಲ ಕಿಡಿಕಾರ್ತಾ ಇದೆ. ದೊಡ್ಡವರ ತಲೆದಂಡಕ್ಕೆ ಕಮಲ ಪಡೆಯಿಂದ ಈಗ ದೊಡ್ಡ ಮಟ್ಟದ ಆಗ್ರಹ, ಹಂತ ಹಂತವಾಗಿ ಹೋರಾಟವನ್ನು ರೂಪಿಸುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರಂತೆ. ನೊಂದ ಕುಟುಂಬಗಳಿಗೆ ಸಾಂತ್ವನವನ್ನ ಹೇಳೋದಕ್ಕೂ ಕೂಡ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಕುಟುಂಬದವರನ್ನ ಭೇಟಿಯಾಗ್ಲಿಕ್ಕೂ ಕೂಡ ಬಿಜೆಪಿ ನಿಯೋಗ ರೆಡಿ ಆಗಿದೆ. ಸೊ ಈ ವಿಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವ, ಆಡಳಿತ ಪಕ್ಷದ ನಡೆಯನ್ನ, ಅವರ ನುಡಿಯನ್ನ ಟೀಕಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಒಂದು ಕಡೆ ಮೊನ್ನೆ ಮೈತ್ರಿ ನಾಯಕರುಗಳ ಪ್ರೆಸ್ ಮೀಟು, ಅದಾದ ಮೇಲೆ ಒಬ್ಬರಾದ ಮೇಲೆ ಒಬ್ಬರು ಬಿಜೆಪಿ ನಾಯಕರುಗಳು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇರುವಂತಹ ರೀತಿ, ಇದನ್ನು ಗಮನಿಸ್ತಾ ಇದ್ರೆ ಬಿಜೆಪಿ ಈ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಮೇಲೆ ಮುಗಿಬೀಳುವುದು ಶತಸಿದ್ಧ. ಜೊತೆಗೆ ಈ ಇನ್ವೆಸ್ಟಿಗೇಷನ್ ಅನ್ನ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಕೂಡ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ಅದರ ಜೊತೆಗೇನೆ ತನಿಖೆ ಆಗಬೇಕು, ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದೆ.